ಎಲ್ರಿಗೂ ನಮಸ್ಕಾರ. ಪರ್ಸನಲ್ ಫಿನಾನ್ಸ್ ಟಾಪಿಕ್ 12ಕ್ಕೆ ಸ್ವಾಗತ. ಇವತ್ತಿನ ಟಾಪಿಕ್ ಅಲ್ಲಿ ಟಾಪ್ 5 ಬೆಸ್ಟ್ ಪರ್ಫಾರ್ಮ್ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಗಳು ಯಾವ್ದಾವ್ದು ಅಂತ ನೋಡೋಣ. ಲಾಸ್ಟ್ ಎಪಿಸೋಡ್ಗಳಲ್ಲಿ ಯಾವ್ದಾವ್ದು ಬೆಸ್ಟ್ ಕ್ಯಾಪ್, ಮಲ್ಟಿ ಕ್ಯಾಪ್ ಅಲ್ಲಿ ಮತ್ತೆ ಲಾರ್ಜ್ ಕ್ಯಾಪ್ ಮತ್ತೆ ಹಾಗೆ ಸ್ಮಾಲ್ ಕ್ಯಾಪ್ ಫಂಡ್ಸ್ ಗಳು ಯಾವ್ದಾವ್ದು ಅಂತ ನೋಡಿದ್ವಿ. ಇವತ್ತಿನ ಟಾಪಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಗಳು ಯಾವ್ದಾವ್ದು ಅಂತ ನೋಡೋಣ. ಮೊದಲನೇದಾಗಿ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಅಂದ್ರೆ ಮಿನಿಮಮ್ 65% ನ ಈಕ್ವಿಟಿ ಮೇಲೆ ಇನ್ವೆಸ್ಟ್ ಮಾಡೋದು. ಅದು ಲಾರ್ಜ್ ಕ್ಯಾಪ್ ಕಂಪನಿಗಳ ಮೇಲಾಗಿರ್ಬೋದು, ಮಿಡ್ ಕ್ಯಾಪ್ ಕಂಪನಿಗಳ ಮೇಲಾಗಿರ್ಬೋದು, ಹಾಗೆ ಸ್ಮಾಲ್ ಕ್ಯಾಪ್ ಕಂಪನಿಗಳ ಮೇಲೆ ಆಗಿರ್ಬೋದು. ಈಗ ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಮೊದಲನೇ ಫಂಡ್ ಯಾವುದು ಅಂತ ನೋಡಿದ್ರೆ ಮೋತಿಲಾಲ್ ಆಸ್ವಾಲ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಈ ಫಂಡ್ಗೆ ಒಟ್ಟು 13,726 ಕೋಟಿಗಳಷ್ಟು ಹೂಡಿಕೆ ಆಗಿದ್ದು, ಕಳೆದ 5 ವರ್ಷಗಳಲ್ಲಿ ವಾರ್ಷಿಕ ಸರಾಸರಿ 20.52% ಲಾಭ ತಂದು ಕೊಟ್ಟಿದೆ. ಹಾಗೆ ಕಳೆದ 3 ವರ್ಷಗಳಲ್ಲಿ ವಾರ್ಷಿಕ ಸರಾಸರಿ 23.91% ಲಾಭ ತಂದು ಕೊಟ್ಟಿದೆ. ಇದರ ಕ್ರಿಸಿಲ್ ರೇಟಿಂಗ್ ಈ ಫಂಡಿಗೆ 5 ಸ್ಟಾರ್ ಇದೆ. ನೀವು 3 ವರ್ಷಗಳ ಮುಂಚೆ ಏನಾದ್ರೂ 50,000ನ ಈ ಫಂಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈಗ ನಿಮ್ಗೆ ಸಿಕ್ಕಿರುವಂತ ಮೊತ್ತ 95,124 ರೂಪಾಯಿ ಆಗಿರುತ್ತೆ. ಅದೇ 50,000 ನೀವು 10 ವರ್ಷಗಳ ಮುಂಚೆ ಏನಾದ್ರೂ ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಏನಾದ್ರೂ ಮಾಡಿದ್ರೆ 8% ಹಾಗೆ ಈಗ ನಿಮ್ಗೆ ಸಿಕ್ಕಿರುವಂತ ಮೊತ್ತ 1,07,946 ರೂಪಾಯಿ ಆಗಿರುತ್ತೆ. 3 ವರ್ಷಗಳ ಮುಂಚೆ ಏನಾದ್ರೂ MF ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ 3 ವರ್ಷದ ನಂತರ 95,000 ಸಿಕ್ಕಿರುತ್ತೆ. ಅದೇ 10 ವರ್ಷಗಳ ಮುಂಚೆ ಏನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಈಗ ನಿಮ್ಗೆ ಸಿಕ್ಕಿರೋಂತ ಮೊತ್ತ 1,07,946 ರೂಪೀಸ್ ಆಗಿರುತ್ತೆ. ಇದು 3 ವರ್ಷಕ್ಕಾಗಿರುತ್ತೆ, ಇದು 10 ವರ್ಷಕ್ಕೆ. ಈ ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಎರಡನೇ ಫಂಡ್ ಯಾವುದು ಅಂತ ನೋಡಿದ್ರೆ ಇನ್ವೆಸ್ಕೋ ಇಂಡಿಯಾ ಫ್ಲೆಕ್ಸಿ ಕ್ಯಾಪ್ ಫಂಡ್. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಈ ಫಂಡ್ಗೆ ಒಟ್ಟು 3,425 ಕೋಟಿಗಳಷ್ಟು ಹೂಡಿಕೆ ಆಗಿದ್ದು, ವಾರ್ಷಿಕ ಸರಾಸರಿ 3 ವರ್ಷಗಳಲ್ಲಿ 24.97% ಲಾಭ ತಂದು ಕೊಟ್ಟಿದೆ. ಇದರ ಕ್ರಿಸಿಲ್ ರೇಟಿಂಗ್ 5 ಸ್ಟಾರ್ ಇದೆ. ನೀವು 3 ವರ್ಷಗಳ ಮುಂಚೆ ಏನಾದ್ರೂ 50,000ನ ಈ ಫಂಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈಗ ನಿಮ್ಗೆ ಪ್ರಾಫಿಟ್ 47,586 ರೂಪಾಯಿ ಆಗಿರುತ್ತೆ. ಟೋಟಲ್ ಅಮೌಂಟ್ 97,586 ರೂಪಾಯಿ ಸಿಕ್ಕಿರುತ್ತೆ ನಿಮಗೆ. ಮೂರನೇ ಫಂಡ್ ಪರಾಗ್ ಪರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಈ ಫಂಡ್ಗೆ ಒಟ್ಟು 1,13,280 ಕೋಟಿಗಳಷ್ಟು ಹೂಡಿಕೆ ಆಗಿದ್ದು, ಕಳೆದ 3 ವರ್ಷಗಳಲ್ಲಿ ವಾರ್ಷಿಕ ಸರಾಸರಿ 20.95% ಲಾಭ ತಂದು ಕೊಟ್ಟಿದ್ದು, ಕಳೆದ 5 ವರ್ಷಗಳಲ್ಲಿ ನೋಡಿದ್ರೆ ವಾರ್ಷಿಕ ಸರಾಸರಿ 23.72% ಲಾಭ ತಂದು ಕೊಟ್ಟಿದೆ. ಈ ಫಂಡ್ಗೆ ಕ್ರಿಸಿಲ್ ರೇಟಿಂಗ್ 5 ಸ್ಟಾರ್ ಇದೆ. ನೀವು 50,000ನ 3 ವರ್ಷಗಳ ಮುಂಚೆ ಅಂದ್ರೆ 2022ರಲ್ಲಿ ಏನಾದ್ರೂ ಈ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈಗ ನಿಮ್ಗೆ ಸಿಕ್ಕಿರೋಂತ ಮೊತ್ತ 88,468 ರೂಪಾಯಿ ಆಗಿರುತ್ತೆ. ಅದೇ 50,000ನ 5 ವರ್ಷಗಳ ಮುಂಚೆ ಏನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಈ ಫಂಡ್ಗೆ ಈಗ ನಿಮ್ಗೆ ಸಿಕ್ಕಿರುವಂತ ಮೊತ್ತ 1,44,934 ರೂಪಾಯಿ ಆಗಿರುತ್ತೆ. ಅಲ್ಲಿ 4ನೇ ಫಂಡ್ ಯಾವುದು ಅಂತ ನೋಡಿದ್ರೆ ಟಾಟಾ ಫ್ಲೆಕ್ಸಿ ಕ್ಯಾಪ್ ಫಂಡ್. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಈ ಫಂಡ್ಗೆ ಒಟ್ಟು 3,388 ಕೋಟಿಗಳಷ್ಟು ಹೂಡಿಕೆ ಆಗಿದ್ದು, ಕಳೆದ 5 ವರ್ಷಗಳಲ್ಲಿ ವಾರ್ಷಿಕ ಸರಾಸರಿ 19.36% ಲಾಭ ತಂದು ಕೊಟ್ಟಿದ್ದು, ಕಳೆದ 3 ವರ್ಷಗಳಲ್ಲಿ ನೋಡಿದ್ರೆ ವಾರ್ಷಿಕ ಸರಾಸರಿ 16.99% ಲಾಭ ತಂದು ಕೊಟ್ಟಿದೆ. ಈ ಫಂಡ್ಗೆ ಕ್ರಿಸಿಲ್ ರೇಟಿಂಗ್ ಬಂದು 4 ಸ್ಟಾರ್ ಇದೆ. ನೀವು 50,000ನ 3 ವರ್ಷಗಳ ಮುಂಚೆ ಏನಾದ್ರೂ ಈ ಫಂಡ್ಗೆ ಇನ್ವೆಸ್ಟ್ ಮಾಡಿದ್ರೆ ಈಗ ನಿಮ್ಗೆ ಸಿಕ್ಕಿರುವಂತ ಮೊತ್ತ 80,060 ರೂಪಾಯಿ ಆಗಿರುತ್ತೆ. ಅದೇ 50,000ನ ನೀವು 5 ವರ್ಷಗಳ ಮುಂಚೆ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ ಫಂಡ್ ಅಲ್ಲಿ ಈಗ ನಿಮ್ಗೆ ಸಿಕ್ಕಿರುವಂತ ಮೊತ್ತ 1,20,981 ರೂಪಾಯಿ ಆಗಿರುತ್ತೆ. 5ನೇ ಫಂಡ್ HSBC ಫ್ಲೆಕ್ಸಿ ಕ್ಯಾಪ್ ಫಂಡ್. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಈ ಫಂಡ್ಗೆ ಒಟ್ಟು 5,074 ಕೋಟಿಗಳಷ್ಟು ಹೂಡಿಕೆ ಆಗಿದ್ದು, ಕ್ರಿಸಿಲ್ ರೇಟಿಂಗ್ 4 ಸ್ಟಾರ್ ಇದೆ. ಕಳೆದ 5 ವರ್ಷಗಳಲ್ಲಿ ವಾರ್ಷಿಕ ಸರಾಸರಿ ನೋಡೋದಾದ್ರೆ 22.90% ಲಾಭ ತಂದು ಕೊಟ್ಟಿದ್ದು, ಕಳೆದ 3 ವರ್ಷಗಳಲ್ಲಿ ವಾರ್ಷಿಕ ಸರಾಸರಿ 20.39% ಲಾಭ ತಂದು ಕೊಟ್ಟಿದೆ. 50,000 ಏನಾದ್ರೂ 3 ವರ್ಷಗಳ ಮುಂಚೆ ಏನಾದ್ರೂ ಈ ಫಂಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈಗ ನಿಮ್ಗೆ ಸಿಕ್ಕಿರುವಂತ ಮೊತ್ತ 87,245 ರೂಪಾಯಿ ಆಗಿರುತ್ತೆ.
ನೋಡಿದ್ರಲ್ಲ ವೀಕ್ಷಕರೇ, ಈಗ ನೀವು ನೋಡ್ತಾ ಇರೋದು ಟಾಪ್ 5 ಬೆಸ್ಟ್ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಗಳಾಗಿವೆ. ಈ ಫಂಡ್ಸ್ ಗಳು ಅವರೇಜ್ ಆಗಿ ಒಂದೇ ರೀತಿಯ ರಿಟರ್ನ್ಸ್ ಕೊಟ್ಟಿದೆ. ನಾವು ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಂಡು ನಂತರ ಹೂಡಿಕೆ ಮಾಡೋದ್ರಿಂದ ಲಾಭ ಮಾಡೋದು ಸುಲಭ ಆಗಿರುತ್ತೆ. ಪ್ಲೇ ಲಿಸ್ಟ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಬಗ್ಗೆ 20 ಎಪಿಸೋಡ್ಸ್ ಗಳನ್ನ ಅಪ್ಲೋಡ್ ಮಾಡಿದೀವಿ, ಒಂದ್ಸಲ ಚೆಕ್ ಮಾಡಿ. ಈ ತರದ ಪರ್ಸನಲ್ ಫಿನಾನ್ಸ್ ಟಾಪಿಕ್ ಬಗ್ಗೆ ತಿಳಿಯಲು ನಮ್ಮ ಚಾನೆಲ್ನ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.